ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದಾರ್. ಜಮಖಂಡಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಪವಿತ್ರವನ ಕೋಟೆ ಪ್ಲಾಟ್ನಲ್ಲಿ ನಡೆಯುವ ಒತ್ತಡ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕತೆ ದಿವ್ಯ ಔಷಧಿ ಎಂಬ 9 ದಿನಗಳ ಕಾಲ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೀರಾ ಅಕ್ಕನವರು ತಿಳಿಸಿದರು. ಈ ಕಾರ್ಯಾಗಾರವನ್ನು ನಡೆಸಲು ರಾಜಯೋಗಿನಿ BK ಹೊನ್ನಮ್ಮ ಅಕ್ಕನವರು ಹೆಸರಾಂತ ಒತ್ತಡ ತಜ್ಞರು ಆಗಮಿಸಲಿದ್ದು ಈ ಕಾರ್ಯಾಗಾರವನ್ನು ನಡೆಸಲಿದ್ದಾರೆ ಎಂದು ತಿಳಿಸಿದರು. ಮಾನಸಿಕ ಒತ್ತಡದಿಂದ ಬರುವ ಖಿನ್ನತೆ ಮತ್ತು ಅನೇಕ ಕಾಯಿಲೆಗಳು ಹೋಗಲಾಡಿಸಿ ಜೀವನದಲ್ಲಿ ಶಾಂತಿ, ಆನಂದ ಮತ್ತು ಏಕಾಗ್ರತೆ ಪಡೆಯಲು ವಯಸ್ಸಿನ ಮಿತಿ ಇರುವುದಿಲ್ಲ ಎಂದು ತಿಳಿಸಿದರು. 9 ದಿನಗಳ ಕಾಲ ಈ ಕಾರ್ಯಾಗಾರವು ನಡೆಯಲಿದ್ದು, ಮೊದಲನೇ ದಿನ ಚಿಂತೆ ಮುಕ್ತ ಜೀವನ ಶೈಲಿ, 2ನೇ ದಿನ ಬನ್ನಿ ಸಂತೋಷದಿಂದ ಆನಂದಿಸೋಣ, 3ನೇ ದಿನ ನನ್ನ ಯಥಾರ್ಥ ಪರಿಚಯ ಆತ್ಮಜ್ಞಾನ, 4ನೇ ದಿನ ಆಳವಾದ ಈಶ್ವರ್ಯ ಅನುಭೂತಿ ಆನಂದ ಉತ್ಸವ, 5ನೇ ದಿನ ಸುಖಮಯ ಜೀವನದ ರಹಸ್ಯ ಪರಿವರ್ತನಾ ಉತ್ಸವ, 6ನೇ ದಿನ ಯೋಗದ ಮೂಲಕ ಸರ್ವ ಸಮಸ್ಯೆಗಳ ಪರಿಹಾರ ಜ್ಞಾನದ ಉತ್ಸವ, 7ನೇ ದಿನ ಅಲೌಕಿಕ ಜನ್ಮೋತ್ಸವ, 8ನೇ ದಿನ ಸೃಷ್ಟಿ ನಾಟಕದ ರಹಸ್ಯ ಸಮಯದ ಪರಿಚಯ ಮಹಾವಿಜಯೋತ್ಸವ ಹಾಗೂ 9ನೇ ದಿನ ಶಿವಪರಮಾತ್ಮನ ಮಹಾಕವಾಕ್ಯ ಗುಡ್ ಬೈ ಟೆನ್ಷನ್ ಎಂಬ ಹೀಗೆ 9 ದಿನಗಳ ಕಾಲ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬೇಕಾದರೆ ಜ್ಞಾನದ ಮೂಲಕ ನಿಜ ಜೀವನದ ಆಳವಾದ ಅನುಭೂತಿ ಪ್ರತಿದಿನ ನೀಡಲಾಗುವುದು. ಶಿಬಿರದ ಮೊದಲನೇ ದಿನದಿಂದ ಕೊನೆಯ ದಿನವರೆಗೆ ಸಮಸ್ಯೆಗಳ ಪರಿಹರಿಸಲು ತಿಳಿಸಲಾಗುವುದು. ಸಲಹೆ ಟಿಪ್ಪಣಿ ಬರೆದುಕೊಳ್ಳಲು ನೋಟ್ಬುಕ್ ಮತ್ತು ಪೆನ್ ತೆಗೆದುಕೊಂಡು ಬರಬೇಕೆಂದರು. ಕನ್ನಡ ಅನುವಾದ ಬೇಕಾದಲ್ಲಿ FM ವ್ಯವಸ್ಥೆ ಇರುವುದು. ಕಾರ್ಯಕ್ರಮಕ್ಕೆ ಬರಬೇಕಾದ ತಮ್ಮ ಮೊಬೈಲ್ನೊಂದಿಗೆ ಇಯರ್ಫೋನ್ ತರಬೇಕೆಂದು ಮಾಹಿತಿಯನ್ನು ನೀಡಿದರು. ಬರುವ 10/12/2024ರಿಂದ 18/12/2024 9 ದಿನಗಳ ಕಾಲ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ಬೆಳಗ್ಗೆ 6:30ರಿಂದ 8ರವರೆಗೆ, ಸಾಯಂಕಾಲ 6:30ರಿಂದ 8ರವರೆಗೆ ಜೀವನ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕತೆ ದಿವ್ಯ ಔಷಧಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ಹೆಸರಾಂತ ಒತ್ತಡ ಪರಿಹಾರ ತಜ್ಞರಾದ ರಾಜಯೋಗಿನಿ BK ಹೊನ್ನಮ್ಮ ಅಕ್ಕನವರು ಈ ಕಾರ್ಯಾಗಾರವನ್ನು ನಡೆಸಲಿದ್ದಾರೆ ಎಂದು ತಿಳಿಸಿದರು. ಈ ಒಂದು ಪ್ರಿಪರೇಟರಿ ಮೀಟಿಂಗ್ ಅನ್ನು ಅದರಲ್ಲಿ ನಾವೇನ ಭಾವ ಅದೇ ತರ ಟ್ರಾನ್ಸ್ಲೇಟ್ ಮಾಡುವಂತ ಎಕ್ಸ್ಪರ್ಟ್ಸ್ ಇಲ್ಲಿ ಬಂದಿರ್ತಾರೆ. ಅವ್ರು ಅದನ್ನು ಟ್ರಾನ್ಸ್ಲೇಟ್ ಕೊಡ್ತಾರೆ. ಒಂದು ವ್ಯವಸ್ಥೆ ಕೊಡಲಾಗಿದೆ. ಅದಕ್ಕಾಗಿ ಒತ್ತು ಕೊಟ್ಟು ನಾವು ಹೇಳ್ಬೋದು. ನಮಗೆ ದೇವರು ಸರ್ ಬಹಳ ಒಂದು ಒಳ್ಳೆಯ ವಿಚಾರ ಹೇಳಿದ್ರು. ನಾವು ಬರ್ತೀವಿ ಎಲ್ಲ ಹಳ್ಳಿಗಳಿಗೂ ಕೂಡ ನಾವು ಹೋಗೋಣ, ನಾನು 3-4 ದಿವಸ ಟೈಮ್ ಕೊಡ್ತೀನಿ ಅಂದರೆ. ಹಾಗೆ ತಾವು ಎಲ್ಲಿ ನಮ್ಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ನಾವು ಎಲ್ಲ ಕೂಡ ಬರ್ಲಿಕ್ಕೂ ಕೂಡ ರೆಡಿ ಇರ್ತೀವಿ. ಮತ್ತು ಅವ್ರು ಹೇಳಿದ ಮಾತ್ರ ನಿಜವಾಗ್ಲೂ ಸರಿ ಇದೆ. ನಮಗೆ ಇಷ್ಟೊಂದು ನಮ್ಮ ಎಲ್ಲರೂ ಹೇಳಿ ಮನೆಗೆ ಹೋಗಿ ಪ್ರಚಾರ ಮಾಡೋಣ, ಅವ್ರಿಂದ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಎಷ್ಟು ನಮ್ಮ ಕೈಯಿಂದ ಸಾಧ್ಯ ಆಗತ್ತದ ಈ ಇದನ್ನ ನಾವು ಎಲ್ಲರೂ ಹತ್ರ ಮುಟ್ಟಿಸ್ತೀವಿ. ಎಲ್ಲರಿಗೂ ತಪ್ಪದೇ ಬರ್ಲಿಕ್ಕೆ ಇದು ಒಂದು ನಮ್ದು ಕಾರ್ಯಕ್ರಮ ಮನೆಯ ಕಾರ್ಯಕ್ರಮ. ಈಗ ನಮ್ಮ ನಂಬರ್ ನೋಡಿದ್ವಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾವ್ದು ಕೇಸ್ ಬರ್ಬಾರ್ದು. ನಮ್ಮ ಮನೆಯಲ್ಲಿ ಓದ್ತಿರೋ ಮಕ್ಕಳು ಯಾವುದೇ ತರ ಮುಂದೆ ಸಮಸ್ಯೆಗಳು ಬಹಳಷ್ಟು ಬರ್ತಾವ ಅಂತ ಹೇಳ್ತಾರೆ. ಬಹಳಷ್ಟು ಕಠಿಣ ಪರಿಸ್ಥಿತಿ ಬರ್ತದೆ. ಅವಾಗ ಹೇಳ್ತಾರೆ ಮೈಂಡ್ ಸೆಟ್ ಇದ್ರೆ ಎಲ್ಲ ಸೆಟ್ ತಗೋಬೋದ್ರಿ. ಏನೇನ್ ಬೇಕು ನಮ್ಗೆ ಜ್ಯುವೆಲ್ರಿ ಸೆಟ್, ಡಯಟ್ ಸೆಟ್, ಎಲ್ಲಾ ಸೆಟ್ ತಗೋಬಹುದು. ಯಾವ ಸೆಟ್ ಬೇಕು ಮೊದಲು ಇವಾಗ ಮೈಂಡ್ ಸೆಟ್. ಆ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳುವಂತ ಈ ಪ್ರೋಗ್ರಾಮ್ಗೆ ತಪ್ಪದೆ ನಾವೆಲ್ಲರೂ ಹಾಜರಾಗೋಣ ಅಂತ ಹೇಳ್ತಾ ಈ ಒಂದು ವರದಿಯಿಂದ ನನಗೆ ಜಮಖಂಡಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯ. ಎಲ್ಲರೂ ಒತ್ತಡನಾಗಿದ್ದಾರೆ. ಬಟ್ ಅವ್ರು ಇಲ್ಲಿ ಬರುವಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅವರನ್ನ ಒಂದು ಬೇರೆ ಬೇರೆ ರೀತಿಯ ಸಮುದಾಯ ಆಗಿರ್ಬೋದು, ಯುವಕರಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಹಿರಿಯರಿಗೆ, ಅವರಿಗೆಲ್ಲ ಈ ತರ ಒಂದು ಕಾರ್ಯಕ್ರಮದ ತಾವೆಲ್ಲ ಬರ್ರಿ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವಿಲ್ಲಿ ತರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕು. ವಿಷಯ ಏನಂದ್ರೆ
ಒತ್ತಡ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕ ದಿವ್ಯ ಔಷಧಿ. ಆತ್ಮೀಯರೇ, ಜಗತ್ತಿನಲ್ಲಿ ಈ ಶರೀರಕ್ಕೆ ರೋಗ ಬಂದಿದ್ದಕ್ಕಾಗಿ ಔಷಧಿಗಳು ಸಾಕಷ್ಟು ತಯಾರಾಗಿದ್ದಾವೆ. ಆದರೆ ಯಾವುದೇ ಒಂದು ಔಷಧ ಅಂಗಡಿಯಲ್ಲಿ ತಾವು ಹೋಗಿ ನಮ್ಗೆ ಒತ್ತಡ ಬಹಳ ಆಗೈತ್ರಿ, ಅದಕ್ಕೊಂದು ಏನಾದ್ರೂ ಗುಳಿಗೆ ಇದ್ರೆ ಕೊಡ್ರಿ ಅಂತಂದ್ರೆ ಯಾರಾದ್ರೂ ಕೊಡ್ತಾರೆ? ಯಾರು ಇಲ್ಲ. ಯಾಕಿಲ್ಲ ಅಂದ್ರೆ ಆ ಗುಳಿಗೆ ತಯಾರಾಗಿ, ಯಾಕಾಗಿಲ್ಲ ಅಂದ್ರೆ ಅದನ್ನ ನಾವೇ ತಂದ್ಕೊಳ್ಬೇಕಾಗಿದೆ. ಅದ್ರ ಔಷಧಿ ಯಾವ್ದಂದ್ರೆ ಆಧ್ಯಾತ್ಮಿಕತೆಯ ಜ್ಞಾನ ಏನಿದೆ ಅದು ನಮ್ಮ ಜೀವನವನ್ನು ಗೊಂದಲದಿಂದ ಏನ್ ಮಾಡ್ತದೆ ಅಂದ್ರೆ ಮುಕ್ತ ಮಾಡ್ತದೆ. ಈ ಒತ್ತಡ ಮುಕ್ತ ಜೀವನಕ್ಕಾಗಿ ದಿವ್ಯ ಔಷಧ ಆಧ್ಯಾತ್ಮಿಕ ಜ್ಞಾನ ಆಗಿದೆ. ಇದರ ಉಪಯೋಗ ಎಲ್ಲರಿಗೂ ಆಗಲಿ ಅಂತ ತಿಳ್ಕೊಂಡು ಜಮಖಂಡಿ ನಗರದಲ್ಲಿ ವಿಶೇಷವಾಗಿ 9 ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೇವಲ ಅದು ಭಾಷಣ ರೂಪದಲ್ಲಿ ಅಷ್ಟೇ ಅಲ್ಲ, ಮನರಂಜನೆ ರೂಪದಲ್ಲಿ, ಉತ್ಸವ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಅದಕ್ಕಾಗಿ ವಿಶೇಷವಾಗಿ ಇಂದೋರದಿಂದ ಪೂನಮ್ಮ ದೀದಿಯವರು ಬರ್ತಾ ಇದ್ದಾರೆ. ಅವರು ಸಹ ತ್ಯಾಗಿ ತಪಸ್ವಿಯಾಗಿದ್ದಾರೆ. ಅವರು 45 ವರ್ಷದಿಂದ ಈಶ್ವರಿ ಜ್ಞಾನಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವರು ಬಂದು ವಿಶೇಷವಾಗಿ ಅದರ ಬಗ್ಗೆ ಒತ್ತಡ ಮುಕ್ತದ ಬಗ್ಗೆನೇ ತಿಳಿಸ್ಕೊಡೋರಿದ್ದಾರೆ. ಎಲ್ಲರೂ ಸಹ ಇದರ ಲಾಭವನ್ನು ತಗೊಳ್ಬೇಕು. ಅದೇ ಹಾಗೆ ಬೆಳಗಾಂದಿಂದ ನಮ್ಮ ಬೆಳಗಾಂ ಸಬ್ಜೋನಿನ ಹಿರಿಯ ಸಹೋದರಿ ಅಂಬಿಕಾ ಅಕ್ಕರು ಬರ್ತಾ ಇದ್ದಾರೆ. ಅದಕ್ಕಾಗಿ ತಾವೂ ಸಹ ಅನೇಕರಿಗೆ ಈ ಸಂದೇಶವನ್ನು ಕೊಟ್ಟು ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು, ತಾವೂ ಸಹ ಪ್ರತಿನಿತ್ಯ ಬರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶಾಂತಿ. ಎಷ್ಟು ಜನ ಸೇರ್ಬೋದು? ನಾವೀಗ ವಿಶೇಷ ಇಷ್ಟು ಸಂಖ್ಯೆ ಬರ್ಬೋದಂದ್ರೆ 5,000ಕ್ಕಿಂತ ಹೆಚ್ಚು ಬರ್ಬೋದು ಅಂತೇಳಿ ತಿಳ್ಕೊಂಡಿದ್ದೀವಿ. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಕಡಿಮೆ ಇರ್ಬೋದು, ಸಾಯಂಕಾಲ ಮಾತ್ರ ಎಲ್ಲ ನಮ್ದು ಗ್ರೌಂಡ್ ಏನಿದೆ ಅದೆಲ್ಲ ಫುಲ್ ಆಗ್ತದೆ. 5,000ಕ್ಕಿಂತನೂ ಹೆಚ್ಚು. ಬೆಳಗ್ಗೆ 6:30ಯಿಂದ 8 ಗಂಟೆ, ಸಾಯಂಕಾಲನೂ 6:30ಯಿಂದ 8 ಗಂಟೆ ಸಮಯ. ಆ ಸಮಯದಾಗ ಎಲ್ಲರಿಗೂ ಬರೋದಕ್ಕಾಗಿ ಹೇಳಿ ಇದ್ದೀರಿ. ಎಲ್ಲರನ್ನೂ ಸಹ ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮನೆಗೆ ನೀವು ಬರ್ತಾ ಇದ್ದೀರಂತ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ಇದರ ಲಾಭ ತಗೋಬೇಕು ಅಂತ ನಾವೆಲ್ಲ ಬಯಸ್ತೀವಿ ಮತ್ತು ಹಾರೈಸ್ತೀವಿ. ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ, ಇಂದೋರ್ದಿಂದ ಬರ್ತಾ ಇದ್ದಾರೆ. ಆಮೇಲೆ ಒಂದು 3-4 ಜನ ಮೌಂಟ್ ಆಬೂದಿಂದ ಬರ್ತಾರೆ. ಬಾಕಿ ಎಲ್ಲ ಲೋಕಲ್ದವ್ರ ಸಹಯೋಗದಿಂದನೇ ಈ ಕಾರ್ಯಕ್ರಮ. ಈ ಒಂದು 5,000 ಜನ ಸೇರಿಸುವಂಥದ್ದಂತೂ ಲಕ್ಷ್ಯ ಇದೆ. ಎಲ್ಲರಿಗಂತೂ ನಾವು ಹೇಳಿದ್ದೇವೆ, ಇದಕ್ಕಿಂತ ಹೆಚ್ಚಿಗೆ ಸೇರ್ಬೋದು. ಲಾಭ ತಗೋದು.